ಚಿನ್ನದ ಗಡಿಯಾರ, ಕೈಯಲ್ಲಿ ಬೆಳೆಬಾಳುವ ವೈನ್, ಸುತ್ತಲೂ ಸುಂದರ ಜಲವೆಯರು ಮತ್ತು 10 ಪ್ರೈವೇಟ್ ಜೆಟ್ಟುಗಳು ಇಡೀ ಭಾರತ ಇವರನ್ನಾಗಿದ್ದ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಕರೆಯುತ್ತಿತ್ತು. ಆದರೆ ಇಂದು ಅದೇ ವ್ಯಕ್ತಿ 9,000 ಕೋಟಿ ರೂಪಾಯಿ ಸಾಲ ಮಾಡಿ ತನ್ನದೇ ದೇಶಕ್ಕೆ ಬರಲಾಗದೆ ಲಂಡನ್ ನಲ್ಲಿ ಅಡಗಿ ಕೂತಿದ್ದಾನೆ. ಒಬ್ಬ ಯಶಸ್ವಿ ಉದ್ಯಮಿ ಕೇವಲ 10 ವರ್ಷದಲ್ಲಿ ಬ್ಯಾಂಕ್ಗಳ ಕಣ್ಣಿಗೆ ನೆರಚಿರುವ ಭಾರತದ ಮೋಸ್ಟ್ ವಾಂಟೆಡ್ ವ್ಯಕ್ತಿಯಾಗಿದ್ದು ಹೇಗೆ? ಇದು ವಿಜಯ್ ಮಲ್ಯ ಅವರ ಏಳಿಗೆ ಮತ್ತು ಪತನದ ರೋಚಕ ಕತೆ. ವಿಜಯ್ ಮಲ್ಯ ಅವರಿಗೆ ಬಿಸ್ನೆಸ್ ಎಂಬುದು ರಕ್ತದಿಂದಲೇ ಬಂದಿತ್ತು. ಇವರ ತಂದೆ ವಿಠಲ್ ಮಲ್ಯ. ಇವರು ಯುನೈಟೆಡ್ ಬ್ರೂವರಿ ಸ್ಥಾಪಿಸಿ ಕಿಂಗ್ ಫಿಶರ್ ಬ್ರ್ಯಾಂಡ್ ಅನ್ನು ಮನೆ ಮಾತಾಗಿಸಿದ್ದರು. 1983ರಲ್ಲಿ ತಂದೆಯ ಮರಣದ ನಂತರ ಕೇವಲ 28ನೇ ವಯಸ್ಸಿನಲ್ಲಿ ಮಲ್ಯ ಈ ಸಾಮ್ರಾಜ್ಯದ ರಾಜರಾದರು. 2005ರಲ್ಲಿ ಮಲ್ಯ ಅವರ ಜೀವನದ ಅತಿ ದೊಡ್ಡ ಕನಸು ನನಸಾಯಿತು. ಅದೇ ಕಿಂಗ್ ಫಿಶರ್ ಏರ್ಲೈನ್ಸ್. ಇದು ಬರೀ ವಿಮಾನವಾಗಿರಲಿಲ್ಲ, ಆಕಾಶದಲ್ಲಿ ಹಾರುವ ಪಂಚತಾರ ಹೋಟೆಲ್ ಆಗಿತ್ತು. ಆದರೆ 2007ರಲ್ಲಿ ಮಲ್ಯ ಅವರು ಏರ್ ಡೆಕ್ಕರ್ ಕಂಪನಿಯನ್ನು ಖರೀದಿಸಿದ್ದು ಅವರ ಜೀವನದ ಅತಿ ದೊಡ್ಡ ಸೋಲಾಯಿತು. ನಷ್ಟದಲ್ಲಿರುವ ಕಂಪನಿಯನ್ನು ಖರೀದಿಸಿ ಅತಿಯಾದ ವೆಚ್ಚಗಳನ್ನು ನಿಭಾಯಿಸಲು ಮಲ್ಯ ಅವರು ಬ್ಯಾಂಕ್ಗಳ ಮೊರೆ ಹೋದರು. ಕಂಪನಿ ನಷ್ಟದಲ್ಲಿದ್ದರೂ ಮಲ್ಯ ತನ್ನ ಐಷಾರಾಮಿ ಜೀವನವನ್ನು ನಿಲ್ಲಿಸಲಿಲ್ಲ. IPL ಟೀಮ್ ಆದ RCB ಮತ್ತು ಫಾರ್ಮುಲಾ 1 ರೇಸಿಂಗ್ಗೆ ಕೋಟ್ಯಾಂತರ ಹಣ ಸುರಿದಿದ್ದರು. ಇನ್ನೊಂದು ಕಡೆ ಕಿಂಗ್ ಫಿಶರ್ ನೌಕರರಿಗೆ ತಿಂಗಳುಗಟ್ಟಲೆ ಸಂಬಳವಿರಲಿಲ್ಲ. SBI ಸೇರಿದಂತೆ 17 ಬ್ಯಾಂಕುಗಳಿಂದ ಮಲ್ಯ ಪಡೆದ 9,000 ಕೋಟಿ ರೂಪಾಯಿ ಸಾಲ ಮರುಪಾವತಿ ಮಾಡದೆ ದೇಶ ಬಿಟ್ಟು ರಾತ್ರೋರಾತ್ರಿ ಲಂಡನ್ಗೆ ಓಡಿ ಹೋದರು. ಇಂದು ಮಲ್ಯ ಅವರು ಲಂಡನ್ನಲ್ಲಿ ಬ್ರಿಟಿಷ್ ಕಾನೂನಿನ ರಕ್ಷಣೆಯಲ್ಲಿದ್ದಾರೆ. ಭಾರತ ಸರ್ಕಾರ ಅವರನ್ನು ವಾಪಸ್ ತರಲು ನಿರಂತರ ಹೋರಾಟ ನಡೆಸುತ್ತಿದೆ. ವಿಜಯ್ ಮಲ್ಯ ಅವರ ಜೀವನದ ಕತೆ ನಮಗೆ ತಿಳಿಸುವುದು ಒಂದೇ: ಶೋಕಿ ಮಾಡುವ ಆಶಯವು ಎಂತ ದೊಡ್ಡ ಉದ್ಯಮಿಯನ್ನು ಬೀದಿಗೆ ತರಬಲ್ಲದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಲ್ಯ ತಪ್ಪು ಮಾಡಿದರೋ ಅಥವಾ ಸನ್ನಿವೇಶಕ್ಕೆ ಬಲಿಯಾಗಿದ್ದಾರೆ ಕಮೆಂಟ್ ಮಾಡಿ ತಿಳಿಸಿ.